ಬರೆದಿರುವ ಮೊದಲಿನನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ. ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಮೊನ್ನೆ ಧ್ಯಾನ ಮಾಡಿದಂಥ ವಾಕ್ಯ, ನಿನ್ನೆ ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ನಿನ್ನೆ ಹಲ್ಲೆಲೂಯಾ, ನಿಜವಾಗಿ ಆತನು ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದ್ದಾನೆ. ಹಲ್ಲೆಲೂಯಾ. ಎರಡು ಸಂದರ್ಭಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಆತನು ಬಂದನು? ಮೊದಲನೇದಾಗಿ ಆತನು ಸಾಯುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಎರಡನೇದಾಗಿ ನಾವು ನೋಡಿದ್ದೇವೆ, ಒಂದು ಅದ್ಭುತವನ್ನ, ಪಾಪ ವಿಮೋಚನೆಯನ್ನ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಮೂರನೇದಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡುವಂಥವರಾಗೋಣ. ಸತ್ಯವೇದ ಹೇಳ್ತಾ ಇದೆ, ಆತನು ಪರಲೋಕದಲ್ಲಿ ಇರುವಾಗ ಆತನು ಆದಾಮ ಅವ್ವಳಿಗೆ ಒಂದು ವಾಗ್ದಾನವನ್ನ ಮಾಡಿದಂಥ ದೇವರಾಗಿದ್ದ. ಹಲ್ಲೆಲೂಯಾ. ಆದಾಮ ಅವ್ವಳು ತಪ್ಪಿ ಹೋದಂಥ ಸಂದರ್ಭದಲ್ಲಿ ಆತನು ಸ್ತ್ರೀ ಸಂತಾನವಾಗಿ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದ. ಮೂರನೇ ಅಂಶ ಏನಂದ್ರೆ, ಆತನು ಕೆಲವು ಜನರಿಗೆ ವಾಗ್ದಾನ ಮಾಡಿದ್ದ. ಆ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನರಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ನರಮನುಷ್ಯನಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಮೊದಲನೇದಾಗಿ ಆತನು ಯಾರಿಗೆ ವಾಗ್ದಾನ ಮಾಡಿದ್ದಾನಂದ್ರೆ, ಆದಾಮ ಮತ್ತು ಅವ್ವಳಿಗೆ. ಆದಾಮ ಅವ್ವಳು ಅವರು ತಪ್ಪು ಮಾಡಿದಾಗ ದೇವರ ವಾಗ್ದಾನವನ್ನು ಧಿಕ್ಕಾರ ಮಾಡಿದಂಥ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ಸರ್ಪಕ್ಕೆ ಏನು ಮಾಡ್ತಾನೆ? ಶಾಪವನ್ನು ಹಾಕ್ತಾನೆ. ಹಾಕಿದ ಮೇಲೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವೆ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ತ್ರೀಯ ಸಂತಾನ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ. ನಾವೆಲ್ಲರೂ ಕೂಡ ಪುರುಷರ ಸಂಕಲ್ಪದ ಮೇರೆಗೆ ಜನಿಸಿದಂಥ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮಪ್ಪ ನಮ್ಮಮ್ಮ ಇದ್ದ ಕಾರಣಕ್ಕಾಗಿ ನಾವು ಹೊರಟು ಬಂದಿದ್ದೇವೆ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಆತನು ಸ್ತ್ರೀಯ ಸಂತಾನದ ಮೂಲಕವಾಗಿ ಹೊರಟು ಬರಲಿಕ್ಕಿದ್ದಾನೆ ಎಂಬುದಾಗಿ. 3ನೇ ಅಧ್ಯಾಯ 15ನೇ ವಾಕ್ಯ ತೆಗಿರಿ ಒಂದ್ಸಾರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ. ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆದಾಮ ಅವಳಿಗೆ ದೇವರು ಒಂದು ವಾಗ್ದಾನವನ್ನ ಮಾಡಿದ. ಏನಂತ ಹೇಳಿ? ನಾನು ಸ್ತ್ರೀಯ ಸಂತಾನವಾಗಿ ಈ ಲೋಕಕ್ಕೆ ನಾನು ಹೊರಟು ಬರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ತಾನು ಮಾಡಿದಂಥ ವಾಗ್ದಾನವನ್ನ ಆತನು ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಈ ಲೋಕಕ್ಕೆ ಪರಿಶುದ್ಧನಾಗಿ ಬಂದ್ರೆ ಮಾತ್ರ ಪಾಪವನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಆತನು ಕೂಡ ನಮ್ಮ ರೀತಿಯಲ್ಲಿ ಬಂದ್ರೆ ಆತನು ಪಾಪವನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದರ ಸಲುವಾಗಿ ಆತನ ರಕ್ತ ಎಂತಹ ರಕ್ತ ಎಂಬುದಾಗಿ ಹೇಳುತ್ತೆ? ಪರಿಶುದ್ಧವಾಗಿರ್ತಕ್ಕಂಥ ಸತ್ಯವೇದ, ಆತನ ರಕ್ತ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಆತನು ತಾನು ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಯಾವ ಮನುಷ್ಯರಿಗೆ ವಾಗ್ದಾನವನ್ನ ಮಾಡಿದ್ದನು, ಆ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಎರಡನೇದಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ ಏನಂತೇಳಿ? ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು, ನಿನ್ನ ಮೂಲಕವಾಗಿ ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂಬುದಾಗಿ. ಆವಾಗ ಅಬ್ರಹಾಮನಿಗೆ ಏನಿಲ್ಲ ರೀ, ಮಕ್ಕಳ ಸಂತಾನ ಭಾಗ್ಯ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಮಕ್ಕಳಿರಲಾರ್ದಂಥ ಸಂದರ್ಭದಲ್ಲಿ ಅವಾಗ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಕ್ರಿಸ್ತನು ಅಂದ್ರೆ ನಾನು ಬರ್ತೇನೆ ನಿನ್ನ ಒಂದು ವಂಶಾವಳಿಯಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನು ನೀವು ಓದುವಂತ
ಒಂದು ಸಂದರ್ಭದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ವಂಶಾವಳಿ ಅಂತೇಳಿ ಇರುತ್ತೆ ಮೇಲ್ಗಡೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ವಂಶಾವಳಿ ಪ್ರಾರಂಭದಿಂದ ನಾವು ನೋಡುವಾಗ ಅಲ್ಲಿ ಅಬ್ರಹಾಮನ ಹೆಸರು ಕೂಡ ಇರುತ್ತೆ ಪ್ರಿಯರೇ. ಅಬ್ರಹಾಮನ ಸಂತಾನದ ಮೂಲಕವಾಗಿ ನಾನು ಹೊರಟು ಬರುತ್ತೇನೆ. ಹಲ್ಲೆಲೂಯಾ. ನಿಮ್ಮ ಮನೆಗಳಿಗೆ ಮನೆತನದ ಹೆಸರುಗಳು ಇರ್ತಾವ, ಹಿರಿಯರು ಯಾರು ಇರ್ತಾರೋ ಅವರು ಹೆಸರುಗಳಿರ್ತವೆ. ಹಲ್ಲೆಲೂಯಾ. ಅದರಂಗೆ ನಾವು ಯಾರು ನಂಬಿಕೆ ಉಳ್ಳವರಾಗಿದ್ದೇವೋ, ಯೇಸು ಕ್ರಿಸ್ತನನ್ನು ನಂಬಿದವರಾಗಿದ್ದೇವೋ, ನಾವು ಯಾವ ಸಂತಾನದವರು ಎಂಬುದಾಗಿ ಹೇಳುತ್ತೆ ವಾಕ್ಯ, ಅಬ್ರಹಾಮನ ವಂಶಸ್ಥರು, ಅಬ್ರಹಾಮನ ಸಂತಾನದವರು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೋ ಅವರಿಗೆ ಆಶೀರ್ವಾದ ಇದೆ, ಯಾರು ಆತನನ್ನು ಧಿಕ್ಕಾರ ಮಾಡ್ತಾರೋ ಅವರು ಶಾಪಕ್ಕೆ ಗುರಿಯಾಗ್ತಾರೆ ಪ್ರೇರೆ. ಅದು ಅವರು ಯಾವಾಗ ಕಾಣ್ತಾರೆ? ಪಾತಾಳಕ್ಕೆ ಇಳಿದು ಹೋದಾಗ ಮಾತ್ರ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ, ಆದಾಮನಿಗೆ ದೇವರು ವಾಗ್ದಾನ ಮಾಡಿದ, ಇಬ್ಬರಿಗೆ ಮಾತ್ರ ಅಲ್ಲ, ಮೂರನೇ ವ್ಯಕ್ತಿ ಕೂಡ ಇದ್ದಾನೆ. ಆತನು ಯಾರು? ಕಿಂಗ್ ಡೇವಿಡ್, ಅಂದ್ರೆ ಅರಸನಾಗಿರ್ತಕ್ಕಂಥ ದಾವೀದನು. 2ನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಒಂದು ಸಿಂಹಾಸನವನ್ನ ಸ್ಥಾಪಿಸ್ತೇನೆ. ಹಲ್ಲೆಲೂಯಾ. ನಿನ್ನ ಮೂಲಕವಾಗಿ ನೀನು ನಿನ್ನ ಪಿತೃಗಳ ಬಳಿಗೆ ನೀನೇನಾಗ್ಬಿಡ್ತೀಯಾ? ಹೋಗ್ಬಿಡ್ತೀಯ. ಆದರೆ ಒಂದು ಸ್ಥಿರವಾದಂಥ ಸಿಂಹಾಸನವನ್ನ ನಿನ್ನ ಮೂಲಕವಾಗಿ ನಾನು ಸ್ಥಾಪಿಸ್ತೇನೆ. ಆತನೇ ಶಾಶ್ವತವಾದಂಥ ರಾಜನಾಗಿರ್ತಾನೆ, ರಾಜಾದಿ ರಾಜನಾಗಿರ್ತಾನೆ ಅಂತೇಳಿ ದೇವರು ಏನು ಮಾಡಿದ್ರಿ? ವಾಗ್ದಾನವನ್ನ ಮಾಡಿದ್ರು. ಯಾರಿಗೆ? ಯಾರಿಗೆ? ದಾವೀದನಿಗೆ. ಹಲ್ಲೆಲೂಯಾ. 7ನೇ ಅಧ್ಯಾಯ 12ನೇ ವಾಕ್ಯ, 2ನೇ ಸಮುವೇಲನ ಗ್ರಂಥ. ತೆಗೆದಿದ್ದೀರಾ? 7:12 2 ಸ್ಯಾಮ್ಯುಯೇಲ್. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನ ಸ್ಥಿರಪಡಿಸುವೆನು. ಹಲ್ಲೆಲೂಯಾ. ದಾವೀದನಿಗೂ ಕೂಡ ದೇವರು ಹೇಳಿದ್ದಾನೆ, ನಿನ್ನ ಮೂಲಕವಾಗಿ ಯಾರು ಬರ್ತಾರೆ? ಒಬ್ಬ ಅರಸ ಬರ್ತಾನೆ. ಆತನ ರಾಜ್ಯ ಎಂತಹ ರಾಜ್ಯ? ಶಾಶ್ವತವಾದಂಥ ರಾಜ್ಯ. ಹಲ್ಲೆಲೂಯಾ. ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಹೋದ್ರೆ ಅಲ್ಲಿ ರಾಜರುಗಳಿಲ್ಲ. ಅವ್ರನ್ನ ಆಳಿದಂಥವ್ರು ಎಷ್ಟು ರಾಜ್ಯರು ಪ್ರಿಯರೇ? 42 ಜನ ಆದಮೇಲೆ ಏನಾಗ್ಬಿಟ್ರು? ರಾಜ್ಯ ಮನೆತನ ಬಿದ್ದೋಗ್ಬಿಡ್ತು. ಆದರೆ ಒಬ್ಬ ರಾಜನಿದ್ದಾನೆ. ಹಲ್ಲೆಲೂಯಾ. ಶಾಶ್ವತವಾದ ರಾಜನಾಗಿರುವಂಥ ಯೇಸು ಕ್ರಿಸ್ತನು ಬರ್ತಾನೆ ಅಂತೇಳಿ ದಾವೀದನಿಗೆ ದೇವರು ಏನು ಮಾಡಿದ್ರಿ? ವಾಗ್ದಾನವನ್ನ ಮಾಡಿದ್ರು, ಪ್ರಾಮಿಸನ್ನು ಮಾಡಿದ್ರು. ಆ ಪ್ರಾಮಿಸ್ ಹಂಗೆ ಉಳ್ಕೊಂಡ್ಬಿಟ್ರೆ ಏನಾಗುತ್ತದು? ದೇವ್ರು ಏನಾಗ್ತಾನೆ? ಸತ್ಯವಂತನಾಗ್ತಾನೆ, ಸುಳ್ಳುಗಾರನಾಗ್ತಾನೆ? ಆ ವಾಗ್ದಾನಗಳು ಹಂಗೆ ಉಳ್ಕೊಂಡ್ಬಿಟ್ರೆ, ವಾಗ್ದಾನ ನೆರವೇರಿಸಲಾರ್ದು ಹಂಗೆ ಇದ್ರಪ್ಪ ಅವ್ರು ಏನಾಗುತ್ತೆ? ದೇವರು ಮಾತು ಕೊಟ್ಟಾದ್ರೆ ಮಾತನ್ನು ಏನು ಮಾಡಲಿಲ್ಲ? ನೆರವೇರಿಸಲಿಲ್ಲ ಅಂತಾರೆ. ಆದರೆ ಅವೆಲ್ಲವುಗಳನ್ನು ನೆರವೇರಿಸುವುದಕ್ಕಾಗಿ ಆತನೇನಾದ್ನರಿ? ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದು. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 30ರಿಂದ 34 ವಚನಗಳನ್ನು ಓದುವಾಗ ಗಾಬ್ರಿಯಲ್ ದೇವದೂತನು ಮರಿಯಳಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ. ಅಂದರೆ ಒಂದ್ಸಾರಿ ಓದ್ರಿ ಆ ವಾಕ್ಯಗಳನ್ನು. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಇದು ಯಾರಿಗೆ ಆಗಿರ್ತಕ್ಕಂಥದ್ದು? ಸ್ತ್ರೀ ಸಂತಾನವಾಗಿ ಆದಾಮನಿಗೆ ಕೊಟ್ಟಿರ್ತಕ್ಕಂಥ ಮಾತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನು ಎನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಹಲ್ಲೆಲೂಯಾ. ಸ್ಪಷ್ಟವಾಗಿ ಆ 3 ವಾಗ್ದಾನಗಳು ದೇವರು ಏನು ಮಾಡಿದನ್ರಿ? ಮರಿಯಳ ಜೀವಿತದಲ್ಲಿ ನೆರವೇರಿಸಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗೇನು? ಸ್ತ್ರೀ ಸಂತಾನ
ಸಂತಾನವಾಗಿ ದೇವರು ಬರ್ತೀನಂದ. ಹಲ್ಲೆಲೂಯಾ. ಎರಡನೇದಾಗಿ ಪರಾತ್ಪರನಾಗಿರ್ತಕ್ಕಂಥ ದೊಡ್ಡ ಪುರುಷನಾಗಿ ಆತನು ಕಾಣಿಸಿಕೊಳ್ತಾನೆ ಅಂತ ಹೇಳ್ತಾ ಇದೆ. ಅಂದರೆ ಯಾರು ನಿನ್ನನ್ನು ಹರಸುವರು ಅವರನ್ನು ನಾನು ಹರಸುವೆನು, ಯಾರು ನಿನ್ನನ್ನು ಶಪಿಸುವರು ಅವರನ್ನು ನಾನು ಶಪಿಸುವೆನೆಂಬುದಾಗಿ ಅಬ್ರಹಾಮನಿಗೆ ಹೇಳಿದಂಥ ಮಾತು. ಮೂರನೇದಾಗಿ ದಾವೀದನ ಸಿಂಹಾಸನ. ಹಲ್ಲೆಲೂಯಾ. ಅದರ ವಿಷಯವಾಗಿ ಸಂಪೂರ್ಣವಾಗಿ ದೇವರು ಯಾರ ಮೂಲಕವಾಗಿ ನೆರವೇರಿಸಿದರೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆ ವಾಗ್ದಾನಗಳೆಲ್ಲವನ್ನ ದೇವರು ಏನು ಮಾಡಿದರು, ನೆರವೇರಿಸಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬಂದ ಮೇಲೆ ಆತನು ಏನು ಮಾಡಿದರಿ, ಸ್ತ್ರೀ ಸಂತಾನವಾಗಿ ಬಂದ ಮೇಲೆ ಆತನು ಮಹಾಪುರುಷನೆನಿಸಿಕೊಂಡ. ಆತನಲ್ಲಿರುವಂಥ ಜ್ಞಾನ ಅಲ್ಲಿರುವಂಥ ಯಾರಿಗೂ ಕೂಡ ಇರಲಿಲ್ಲ. ಹಲ್ಲೆಲೂಯಾ. ಆತನು ಮಾಡಿದಂಥ ಅದ್ಭುತಗಳು ಅಲ್ಲಿರ್ತಕ್ಕಂಥ ಯಾರು ಕೂಡ ಭೂಮಿ ಮೇಲೆ ಇರುವಂಥವರು ಮಾಡಲಿಲ್ಲ. ಆತನು ಮಾಡಿದಂಥ ಭಕ್ತಿ ಯಾರು ಕೂಡ ಜರುಗಿಸಲಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಯಾವ ಆದಾಮನಿಗೆ, ಯಾವ ಅಬ್ರಹಾಮನಿಗೆ, ಯಾವ ದಾವೀದನಿಗೆ ವಾಗ್ದಾನಗಳನ್ನು ಮಾಡಿದ್ರು, ಆ ವಾಗ್ದಾನಗಳನ್ನು ಸಂಪೂರ್ಣವಾಗಿ ಯಾರಲ್ಲಿ ನೆರವೇರಿಸಿದ್ರಿ? ಯಾರಲ್ಲಿ ನೆರವೇರಿಸಿದ್ರು? ಮರಿಯಳಲ್ಲಿ. ಹಲ್ಲೆಲೂಯಾ. ಆ ಮರಿಯಳ ಮೂಲಕವಾಗಿ ಸ್ತ್ರೀ ಸಂತಾನವಾಗಿ ಬಂದ, ಆ ಮರಿಯಳ ಮೂಲಕವಾಗಿ ಉನ್ನತವಾದ ಪುರುಷನಾಗಿ ಆತನು ಬೆಳೆದ. ವಾಗ್ದಾನ ದೇವದೂತನು ಹೇಳ್ತಾ ಇದ್ದಾನೆ ಏನಂತೇಳಿ, ಮತ್ತೆ ದಾವೀದನ ಸಿಂಹಾಸನವನ್ನು ನಾನು ಸ್ಥಿರಪಡಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಸ್ವಾಮಿ ಯಾಕೆ ಬಂದರು ಈ ಲೋಕಕ್ಕೆ? ಯಾಕೆ ಬಂದರು? ಆತನು ವಾಗ್ದಾನ ಮಾಡಿದ್ದ ಆ ವಾಗ್ದಾನವನ್ನು ತಾನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ, ಭೂಲೋಕಕ್ಕೆ ಆತನು ಏನು ಮಾಡಿದ್ನರಿ, ಹೊರಟು ಬಂದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಬಂದ ಮೇಲೆ ಆತನಿಗೆ ಈ ಲೋಕ ಹೆಂಗಿತ್ತು? ಅಲ್ಲಿ ಪರಲೋಕದಲ್ಲೆಲ್ಲ ಸಿಂಹಾಸನ, ಪರಲೋಕದಲ್ಲೆಲ್ಲ ಸಂತೋಷ, ಪರಲೋಕದಲ್ಲೆಲ್ಲ ದೇವದೂತ. ಆದರೆ ಈ ಲೋಕದಲ್ಲಿ ಎಲ್ಲ ಕೆಟ್ಟ ಜನರು, ಎಲ್ಲ ಪಾಪಿಗಳು, ಅಂಥವರ ಮಧ್ಯದಲ್ಲಿ ಆತನು ವಾಸ ಮಾಡಿದ ಪ್ರಿಯರೇ. ಅನೇಕ ರೋಗಿಗಳ ಮಧ್ಯದಲ್ಲಿ ಆತನು ಸೇವೆ ಮಾಡಿದ, ಪರಲೋಕದ ಕುರಿತಾಗಿ ಹೇಳಿದ. ಅದೇ ರೀತಿಯಾಗಿ ಆತನು ಎಲ್ಲ ಮನಮರುಗಿದ ಜನರನ್ನು, ಜಜ್ಜಲ್ಪಟ್ಟ ಜನರನ್ನು ನೋಡಿ ಅವರನ್ನು ಏನು ಮಾಡಿದರೆ, ಆಧರಿಸಿದ, ಸಂತೈಸಿದ. ಹಲ್ಲೆಲೂಯಾ. ಹಣ ಮುಖ್ಯ ಅಲ್ಲ, ಹಣಕ್ಕಿಂತ ಮುಖ್ಯ ದೇವರು ಎಂಬುದಾಗಿ ಆತನ ಏನು ಮಾಡಿದ, ಬೋಧನೆಯನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಅನೇಕರು ಆತನ ಮೂಲಕವಾಗಿ ಏನು ಮಾಡಿದ್ರಿ, ಬಿಡುಗಡೆಯನ್ನು ಹೊಂದಿಕೊಂಡ್ರು, ಸ್ವಸ್ಥತೆಯನ್ನ ಹೊಂದಿಕೊಂಡ್ರು. ಆಮೇಲೆ ಆತನನ್ನೇ ಅವರೆಲ್ಲರೂ ಏನು ಮಾಡಿದ್ರು, ಧಿಕ್ಕಾರ ಮಾಡಿದರು. ಆತನನ್ನ ಏನು ಮಾಡಿದ್ರಿ, ಶಿಲುಬೆಗೆ ಹಾಕುವ ಮಟ್ಟಿಗೂ ದ್ವೇಷವನ್ನ ಕಟ್ಟಿಕೊಂಡ್ರು. ಎಂಥ ದ್ವೇಷ ಅಂತದ್ದು? ನಿಷ್ಕಾರಣವಾಗಿರ್ತಕ್ಕಂಥ ದ್ವೇಷ. ಎಂಥ ದ್ವೇಷ ರೀ? ಕಾರಣವಿಲ್ಲದ ದ್ವೇಷ. ಸುಮ್ಮನೆ ದ್ವೇಷ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರನ್ನಾದ್ರೂ ಒಬ್ಬನು ದ್ವೇಷ ಮಾಡಬೇಕಾದ್ರೆ ಒಂದು ಕಾರಣ ಇರುತ್ತೆ. ಆದರೆ ಯೇಸುವನ್ನು ದ್ವೇಷ ಮಾಡಿದ ಹೆಂಗಂತರಿ, ನಿಷ್ಕಾರಣವಾಗಿ ಆತನನ್ನು ಅವರು ದ್ವೇಷ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ತನ್ನನ್ನು ತಾನು ತಗ್ಗಿಸಿಕೊಂಡ ಭೂಲೋಕಕ್ಕೆ ಏನು ಮಾಡಿದ, ಮಾನವನಾಗಿ ಹೊರಟು ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಭೂಲೋಕಕ್ಕೆ ಹೊರಟು ಬಂದ ಮೊದಲು ಇದ್ದ ಆತನು ಈ ಲೋಕಕ್ಕೆ ಏನಾಗಿದ್ದಾನೆ, ಹೊರಟು ಬಂದಿದ್ದಾನೆ. ಆತನು ಬರೋದು, ಈ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಆತನು ಎಲ್ಲಿದ್ದಾನೆ, ಪರಲೋಕದಲ್ಲಿದ್ದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಆತನ ಹೆಸರು ಸನಾತನ ದೇವರು. ಹಲ್ಲೆಲೂಯಾ. ಆದಿಯಿಂದಲಿರುವ ದೇವರು, ಸೃಷ್ಟಿಕರ್ತನಾದ ದೇವರು, ಆತನು ಎಲ್ಲದಕ್ಕಿಂತ ಮುಂಚೆ ಇರತಕ್ಕಂಥ ದೇವರು, ಸೃಷ್ಟಿಗೆಲ್ಲ ಮೂಲವಾಗಿರ್ತಕ್ಕಂಥ ದೇವರು. ನಮ್ಮ ಮನೆಗೆ ನಾವು ಬುನಾದಿ ಹೆಂಗಾಗ್ತೀವಿ, ಜಗತ್ತಿಗೆ ಬುನಾದಿ ಹಾಕಿದಂಥ ದೇವರು ಪ್ರಿಯರೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಅಂತ್ಯದ ದಿವಸಗಳಲ್ಲಿ ಆತನು ಏನು ಮಾಡಿದ್ನರಿ, ತಾನು ಬಂದಿರತಕ್ಕಂಥ ಉದ್ದೇಶವನ್ನ ನೆರವೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಶಿಲುಬೆಯನ್ನ ಹೇರಿದ. ಯಾರಿಗಾಗಿ? ನಮಗಾಗಿ, ನಮ್ಮ ಪಾಪಗಳಿಗಾಗಿ. ಹಲ್ಲೆಲೂಯಾ. ನಿನ್ನೆ ಕೇಳಿದರೆ ನೀವು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಪ್ಪ ಅವರು. ಹಲ್ಲೆಲೂಯಾ. ಸಂಕಷ್ಟವನ್ನು ನಿಜವಾಗಿ ಹೊತ್ತುಕೊಂಡನು, ಅನುಭವಿಸಿದನು. ಹಲ್ಲೆಲೂಯಾ. ಅದು ಯಾರು ಅನುಭವಿಸ್ಬೇಕಾಗಿತ್ತದು? ನಾವು ಅನುಭವಿಸ್ಬೇಕಾಗಿತ್ತು. ಅದು ಅನುಭವಿಸಿದ್ದು ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಕ್ಕಳು ಮಾಡಿರ್ತಕ್ಕಂಥ ಸಾಲವನ್ನೆಲ್ಲ ತಂದೆ ಏನು ಮಾಡಿಬಿಟ್ನಾರಿ, ಒಂದೇ ಸಾರಿ ಆತನ ಏನು ಮಾಡಿಬಿಟ್ಟ, ತೀರಿಸಿ ಹಾಕಿಬಿಟ್ಟ. ಹಲ್ಲೆಲೂಯಾ. ಅಂತ ದೇವರನ್ನ ಈ ಸಾಯಂಕಾಲದ ವೇಳೆಯಲ್ಲಿ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ, ಆತನಿಗೆ ವಂದನೆಯನ್ನು ಹೇಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರೇ, ನೀನು ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಸ್ವಾಮಿ ಮನುಷ್ಯನಾಗಿ ಹೊರಟು ಬಂದಿದೆಯಪ್ಪ. ವಾಕ್ಯ ಹೇಳ್ತಾ ಇದೆ, ಮನುಷ್ಯನು ಉಳದಂಥವನೇ ಸರಿ, ಅವನು ಮಣ್ಣಿಗೆ ಮಣ್ಣಾದವನು, ಧೂಳಿಗೆ ಧೂಳಾದವನು, ಅವನ ಆಯುಷ್ಕಾಲ ಬಹಳ ಚಿಕ್ಕದು ಎಂಬುದಾಗಿ.
ಹೌದು ರಾಜನೇ, ಆದರೆ ನೀನು ಸ್ವಾಮಿ, ನೀನೇ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನೀನು ಮಾಡಿದಂಥ ಸೃಷ್ಟಿಯಲ್ಲಿ ಒಂದು ಸೃಷ್ಟಿಯಾಗಿ ಸ್ವಾಮಿ ನೀನು ಕರ್ತನೆ ಈ ಲೋಕದಲ್ಲಿ ಸ್ವಾಮಿ ಅವತರಿಸಿ ಬಂದಂಥ ದೇವರಾಗಿದ್ದೀಯಪ್ಪ. ನಮ್ಮೆಲ್ಲರ ಭಾರಗಳನ್ನು ಶಿಲುಬೆಯಲ್ಲಿ ಹೊತ್ತಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ರಾಜನೇ, ನೀನು ಸಾಯುವುದಕ್ಕಾಗಿ ಬಂದಿದ್ದೀಯಪ್ಪ. ನಮ್ಮ ಕರ್ತನೆ, ನಿನ್ನ ಸಾವು ನಮಗೆ ಜೀವವನ್ನು ತಂದು ಕೊಟ್ಟಿದೆ ಸ್ವಾಮಿ. ಎರಡನೆಯದಾಗಿ ಕರ್ತನೆ, ನೀನು ಹೊರಟು ಬಂದಿದೀಯಾ ಶಿಲುಬೆಯಲ್ಲಿ ಒಂದು ಅದ್ಭುತ ಮಾಡುವುದಕ್ಕಾಗಿ. ಕರ್ತನೆ, ಅದನ್ನು ಕೂಡ ನೀನು ಮಾಡಿದೆಯಪ್ಪ. ಮೂರನೇದಾಗಿ ಸ್ವಾಮಿ, ನೀನು ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ. ಆದಾಮ ಅವಳಿಗೆ ಸ್ತ್ರೀ ಸಂತಾನವಾಗಿ ಬರ್ತೀನಿ ಎಂಬುದಾಗಿ ಹೇಳಿದಿ. ಕನ್ಯೆಯಾಗಿರ್ತಕ್ಕಂಥ ಮರಿಯಳಲ್ಲಿ ಸ್ತ್ರೀ ಸಂತಾನವಾಗಿ ನೀನು ಹೊರಟು ಬಂದೆ ಸ್ವಾಮಿ. ಅಬ್ರಹಾಮನಿಗೆ ನೀನು ಹೇಳಿದಿ, ನಿನ್ನ ಮೂಲಕವಾಗಿ ದೊಡ್ಡ ಜನಾಂಗವಾಗುವಂತೆ ಮಾಡುವೆನೆಂಬುದಾಗಿ. ಇವತ್ತು ಪ್ರಪಂಚದಲ್ಲಿ ದೊಡ್ಡ ಜನಾಂಗವಾಗುವಂತೆ ಸ್ವಾಮಿ ಅಬ್ರಹಾಮನ ಮೂಲಕವಾಗಿ, ಸಂತಾನದ ಮೂಲಕವಾಗಿ ವಂಶಾವಳಿಯಲ್ಲಿ ಬಂದಿರತಕ್ಕಂಥ ಕ್ರಿಸ್ತನು ಅಂದರೆ ನೀನು ಸ್ವಾಮಿ ಹೊರಟು ಬಂದು ದೊಡ್ಡ ಜನಾಂಗವಾಗುವಂತೆ ನೀನು ಮಾಡಿದೀಯಪ್ಪ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹೌದು ರಾಜನೇ, ನೀನು ಹೇಳಿದೆಯಪ್ಪ, ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸುವೆನೆಂಬುದಾಗಿ. ಕರ್ತನೆ, ದಾವೀದನ ಮೂಲಕವಾಗಿ ಸ್ವಾಮಿ ನೀನು ಹೊರಟು ಬಂದಿದೀಯಾ. ಅದಕ್ಕಾಗಿ ನಿನಗೆ ವಂದನೆಗಳು ಯೇಸುವೆ. ನಿನಗೆ ಸ್ತೋತ್ರಗಳಯ್ಯ. ನಮ್ಮ ಭಾರವನ್ನು ಹೊತ್ತಂಥ ದೇವರೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕಾರ್ಯ ಮಾಡಿದಂಥ ದೇವರೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ ಸ್ವಾಮಿ. ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಟ್ಟಂಥ ದೇವರೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಪರಿಶುದ್ಧನಾದ ದೇವರೇ, ನಮ್ಮೆಲ್ಲರ ಭಾರವನ್ನು ನೀನು ಹೊತ್ತಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಮೇಲೆ ಬರಬೇಕಾದಂಥ ಶಿಕ್ಷೆಯನ್ನು ನೀನು ಅನುಭವಿಸಿದ್ದಕ್ಕಾಗಿ ಸ್ತೋತ್ರ. ಅದಕ್ಕಾಗಿಯೇ ಸ್ವಾಮಿ ನೀನಿರುವಾಗ ಹೇಳಿದ್ದೀಯಪ್ಪ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ. ಹೌದು ರಾಜನೇ, ಇವತ್ತಿನ ದಿನ ನಮ್ಮ ಜೀವಿತದಲ್ಲಿ ನೀನು ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ರೋಗಗಳನ್ನು, ನಮ್ಮ ಬಾಧೆಗಳನ್ನು, ನಮ್ಮ ಚಿಂತೆಯನ್ನು, ನಮ್ಮ ದುಃಖವನ್ನು, ನಮ್ಮ ಪಾಪವನ್ನು, ನಮ್ಮ ಶಾಪವನ್ನು ಎಲ್ಲವನ್ನ ಸ್ವಾಮಿ ನೀನು ಹೊತ್ತುಕೊಂಡಿದ್ದೀಯಪ್ಪ ಶಿಲುಬೆಯಲ್ಲಿ 2020 ವರ್ಷಗಳ ಹಿಂದೆ ಸ್ವಾಮಿ. ಕರ್ತನೆ ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ನಾವು ಸ್ವಸ್ಥತೆಯನ್ನು ಹೊಂದಿದ್ದೇವೆ, ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಸಮಯದಲ್ಲಿ ಕರ್ತನೇ, ನೀನು ಮಾಡಿದ ಆ ತ್ಯಾಗಕ್ಕಾಗಿ ಸ್ತೋತ್ರ. ನೀನು ಮಾಡಿದಂಥ ಕರುಣೆಯುಳ್ಳಂಥ ಕಾರ್ಯಕ್ಕಾಗಿ ನಿನ್ನನ್ನು ಹೊಂದಿಸುವಂಥವರಾಗಿದ್ದೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಲಲಿತ ನಿವಾಸವ ಬೀಟವ ನೀನೇ, ಲಲಿತ ನಿವಾಸವ ಬೀಟವ ನೀನೇ, ಇಳಿಯೋಳೆ ಮನೋಪಡ ಕೊಂಡವ ನೀನೇ, ಯೇಸು ನೀನೇ, ಇಳಿಯೋಳೆ ಮನೋಪಡ ಕೊಂಡವ ನೀನೇ, ಯೇಸು ನೀನೇ, ಶಿಲುಬೆಯ ಹೋತವ ನೀನೇ, ಯೇಸು ನೀನೇ, ಶಿಲುಬೆಯ ಹೋತವ ನೀನೇ, ಯೇಸು ನೀನೇ. ಬಿಡಪ್ಪು ಪ್ರಾರ್ಥನೆ. ಪರಿಶುದ್ಧನು ತಂದೆಯಾದ ದೇವರೇ, ನಿನ್ನ ಬಂಗಾರದ ಪಾದಗಳಿಗೆ ಸ್ತೋತ್ರಗಳು, ವಂದನೆಗಳ ಪ್ರೇಂತದ ಸ್ವಾಮಿ. ಸಂಜೆ ವೇಳೆಯಲ್ಲಿ ಕರ್ತನೆ ಅಪ್ಪ, ಎಷ್ಟೋ ಪ್ರಯಾಸಪಟ್ಟು ನಿನ್ನ ಪರಲೋಕದಿಂದ ಬಂದು ನಮ್ಮ ಕರ್ತನೆ ಪಾಪಗಳನ್ನು ತೆಗೆದುಹಾಕಿ ನಮ್ಮನ್ನು ಬೆಂಕಿ ಕೆರೆಯಿಂದ ತಪ್ಪಿಸಿ ಅಪ್ಪ ದೇವರೇ, ನಮ್ಮನ್ನು ಮರಣಕರ ವ್ಯಾಧಿಯಿಂದ ತಪ್ಪಿಸಿ ಕರ್ತನೆ ನಮ್ಮನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿ ನಿನ್ನ ಪ್ರಾಣ ಕೊಟ್ಟು ನಮ್ಮನ್ನು ಬದುಕಿಸಿದೆಯೇ ತಂದೆ. ನಿನ್ನ ರಕ್ತದಿಂದಲೇ ನಾವು ಜೀವಿಸ್ತಾ ಇದ್ದೇವೆ ತಂದೆ. ಇವತ್ತು ನೀನು ಸತ್ತದಕ್ಕಾಗಿ ನಾವು ನಿನ್ನ ಕೃಪೆಯಲ್ಲಿ, ನಿನ್ನ ರಕ್ತದಲ್ಲಿ ನಾವು ಜೀವಿಸುವವರಾಗಿದ್ದೇವಪ್ಪ. ಅಪ್ಪ, ನೀನು ಕೃಪೆ ಮಾಡಿ ನಡೆಸು. ಕೇಳಿದ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಮಕ್ಕಳು ಫಲ ಕೊಡಿ, ಮಕ್ಕಳಾಗುವಂತೆ ಮಾಡಪ್ಪ ದೇವರೇ. 60ರಷ್ಟು 100ರಷ್ಟು ಫಲ ಕೊಡಲಿ ತಂದೆ. ಈ ಸೇವೆ, ಈ ಸಭೆ ಅಭಿವೃದ್ಧಿ ಆಗಲಪ್ಪ ದೇವರೇ. ಇನ್ನೂ ಅನೇಕರು ನಿನ್ನ ರಕ್ಷಣೆ ಮಾರ್ಗಕ್ಕೆ ಬರಲಿ ತಂದೆ. ಅಪ್ಪ, ಎಷ್ಟೋ ಜನರು ನಾಶವಾಗ್ತಿದ್ದಾರೆ, ವಿಗ್ರಹಧನ ಇದ್ದಾರೆ ಅಂತ ನೀನು ವಾಕ್ಯ ಹೇಳ್ತಿದ್ದೆ ಸ್ವಾಮಿ. ಹೌದಪ್ಪ, ನೀ ಬರುವ ಕಾಲದೊಳಗಾಗಿ ಅಂತಾನೆ ಈ ಗ್ರಾಮದ ಜನರೆಲ್ಲ ರಕ್ಷಣೆ ಹೊಂದಲಿ. ಈ ಗ್ರಾಮದಲ್ಲಿರುವಂಥ ಎಲ್ಲ ವಿಗ್ರಹಗಳು ಸಂಪೂರ್ಣ ತೊಲಗಿರಪ್ಪ. ಎಲ್ಲರೂ ಮಾರ್ಪಾಟು ಹೊಂದಲಿ ತಂದೆ. ಎಸಯ್ಯ, ನೀನು ಕೃಪೆ
ಮಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಚಿಕ್ಕ ಮನೆಯ ಪ್ರಾರ್ಥನೆ ನಜರೇತರ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ಪರಮ ತಂದೆ. ಆಮೇಲೆ ತಲೆ ಕೈ ಇಟ್ಟುವರ್ರಿ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಕರ್ತನೆ ತಲೆಯ ಮೇಲೆ ಹಸ್ತವನ್ನು ಇಟ್ಕೊಂಡಿರ್ತಕ್ಕಂಥ ಈ ಮಕ್ಕಳೆಲ್ಲರನ್ನ ಸ್ವಾಮಿ ಮುಟ್ಟು ತಾಕಯ್ಯ, ಅವರ ಜೀವಿತಗಳನ್ನು ಆಶೀರ್ವಾದ ಮಾಡು. ಅನಾರೋಗ್ಯ ಎಲ್ಲ ನೀಗಿಸಯ್ಯ, ಸಂಪೂರ್ಣವಾದ ಸ್ವಸ್ಥತೆ ಕೊಡು. ಅಂಗಾಲಿನಿಂದ ಹಿಡಿದು ನಡುನೆತ್ತಿಯವರೆಗೆ ಕರ್ತನೆ ಪ್ರತಿಯೊಬ್ಬರನ್ನ ಸ್ವಾಮಿ ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ ನೀನು ಮುಟ್ಟು ತಾಕಯ್ಯ. ನಿನ್ನ ವಾಕ್ಯ ಹೇಳ್ತಾ ಇದೆ, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಎಲ್ಲರೂ ಹೇಳ್ರಿ, ದೇವಾ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಯೇಸುವೇ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಅರಿಕೆ ಮಾಡ್ರಿ, ಯೇಸುವೇ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಸ್ವಾಮಿ ಇವರು ಅರಿಕೆ ಮಾಡ್ತಾ ಇದ್ದಾರೆ. ಇವರ ಜೀವಿತದಲ್ಲಿ ಇರ್ತಕ್ಕಂಥ ಸ್ವಾಮಿ ಗುಣವಾಗಲಾರದ ವ್ಯಾಧಿ, ಕರ್ತನೆ ಅನಾರೋಗ್ಯ ಸಂಪೂರ್ಣವಾಗಿ ರಾಜನೇ ಇವರ ಜೀವಿತದಿಂದ ತೊಲಗಿಸಲ್ಪಡಲಿ ಸ್ವಾಮಿ. ಅಂಗಾಲಿನಿಂದ ಹಿಡಿದು ನಡುನೆತ್ತಿಯವರಿಗೆ ಸಂಪೂರ್ಣ ಸ್ವಸ್ಥತೆ ಕೊಡು. ಕೀಲುಗಳು, ನರಗಳು, ಕಂಡರಗಳು, ಎಲುಬುಗಳು, ಅವಯವಗಳಲ್ಲಿ ಇರ್ತಕ್ಕಂಥ ನೋವು ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ. ಅದ್ಭುತವಾದಂಥ ಸ್ವಸ್ಥತೆ ಕರ್ತನೆ ಸ್ವಾಮಿ ಮಕ್ಕಳು ಹೊಂದಿಕೊಳ್ಳಲಿ ಸ್ವಾಮಿ. ಇವರು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸ್ವಾಮಿ ವಾಕ್ಯದ ಪ್ರಕಾರವಾಗಿ ನಡೆಯುವಂತೆ, ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಸ್ವಾಮಿ ಈ ಸ್ಥಳದಲ್ಲಿ ಬರುವಂತೆ ಅವರ ಮನಸ್ಸುಗಳನ್ನು ಮಾರ್ಪಡಿಸಯ್ಯ. ಸಂಪೂರ್ಣವಾಗಿ ಕಾಠಿಣ್ಯ ಹೃದಯವನ್ನು ತೊಲಗಿಸು ಕರ್ತನೆ. ನಿನಗೆ ಸಮಯವನ್ನ ಕೊಡುವಂಥದ್ದು ಸ್ವಾಮಿ ಶ್ರೇಷ್ಠವಾಗಿರುವಂಥದ್ದು. ಈ ಲೋಕದಲ್ಲಿ ನಾವು ಎಷ್ಟು ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ವಿಶೇಷವಾಗಿ ಸ್ವಾಮಿ ಅವೆಲ್ಲವೂ ಕೂಡ ವ್ಯರ್ಥವಾಗ್ತವೆ. ಆದರೆ ನಿನ್ನ ಸನ್ನಿಧಾನದಲ್ಲಿ ನಾವು ಕಳೆದಿರ್ತಕ್ಕಂಥ ಒಂದು ದಿನ ಅದು ಸ್ವಾಮಿ ಸಹಸ್ರಾರು ದಿನಗಳಿಗಿಂತ ಎಷ್ಟೋ ಮೇಲು ಎಂಬುದಾಗಿ ನೀನು ಹೇಳಿದ್ದೀಯಪ್ಪ. ಕರ್ತನೆ ಸ್ವಾಮಿ ಅವ್ರ ಕುಟುಂಬದಲ್ಲಿರುವಂಥವ್ರು ಎಲ್ಲರೂ ನಿನ್ನ ಆಶೀರ್ವದಿಸು, ಬಲಪಡಿಸು, ಬಿಡುಗಡೆ ಕೊಡು. ಎಲ್ಲ ಅಂಧಕಾರ ಅದನ್ನು ನೀಗಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರು ನೀನು ಮುಟ್ಟಿದ್ದಕ್ಕಾಗಿ, ತಾಕಿದ್ದಕ್ಕಾಗಿ, ಸಂಪೂರ್ಣವಾದ ಸ್ವಸ್ಥತೆ ಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಕುಮಾರನಾಗಿ ಬಂದು ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವುದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಸೇವಕರು ಅವರು ಮಾಡುವಂಥ ಸೇವೆ ಮತ್ತು ಅವರ ಮಕ್ಕಳ ಸಂಗಡಲು, ಎಲ್ಲ ವಿಶ್ವಾಸಿಗಳು ಅವರು ಮಾಡುವಂಥ ಕೆಲಸ ಕಾರ್ಯಗಳು, ಅವರ ಕುಟುಂಬ ಮಕ್ಕಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್.